ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ಕ್ವಿಕ್ ಎನರ್ಜಿ ಚೆಕ್ ಮಾಡೋಣ. ಯಾರ ಎನರ್ಜಿ ಪಿಕ್ ಆಗುತ್ತೆ, ಏನು ಹೇಳಿಸ್ತಾರೆ ಅಂತ. ಓಕೆನಾ? ಎಸ್ ಬಾಬಾ, ಪ್ಲೀಸ್ ಗೈಡ್ ಮಾಡಿ. ಓ ಓ ಮೆನಿಪ್ಯುಲೇಟ್ ಅಂತಿದೆ. ಓಕೆ, ಹಾಂ, ಮೆನಿಪ್ಯುಲೇಟ್ ಅಂತ ಬರ್ತದೆ. ಸೊ ಯಾರೋ ನಿಮ್ಮ ಓಕೆ, ಸೊ ನಿಮ್ಮ ಬೆನ್ನ ಹಿಂದೆ ಒಂದು ವರ್ಕೌಟ್ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ವೆರಿ ಕ್ಲಿಯರ್. ಓಕೆನಾ? ಸೊ ಏನೋ ವರ್ಕೌಟ್ ಮಾಡ್ತಾ ಇದ್ದಾರೆ. ಅಂದರೆ ಸತ್ಯನ ಅಸತ್ಯ ಮಾಡೋದು ಅಥವಾ ಅಸತ್ಯನ ಸತ್ಯ ಮಾಡೋದು ಎರಡೂ. ಓಕೆನಾ? ಆ ಥರ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಏನೋ ಸ್ಟ್ರಾಟಜಿ ನಡೀತಾ ಇದೆ ನಿಮ್ಮ ಬೆನ್ನ ಹಿಂದೆ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಕಾರ್ಡೇನೆ. ಓ ಮೈ ಗಾಡ್. ಮತ್ತೇನು ಬಾಬಾ? ಎಸ್, ಓಕೆ, ಡಿಸಪಿಯರ್ ಅಂತಿದ್ದಾರೆ. ಓಕೆ, ನನಗೆ ನೋಡಿ ಡಿಕ್ಲೈನ್, ಡೈ, ಬಿ ಫರ್ ಗಾಟನ್ ಅಂತ ಬರ್ತಾ ಇದೆ. ಓಕೆನಾ? ಸೊ ಯಾರು ನಿಮ್ಮ ಜೀವನದಿಂದ ಆಯಿತಾ, ಸೊ ಮಾಯ ಆಗಿಬಿಟ್ಟಿದ್ರು, ಒಂಥರ ಮರ್ತೋಗ್ಬಿಟ್ಟಿದ್ರು ಅವ್ರನ್ನ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರನ್ನ ಅವರ ಬಗ್ಗೆ ಏನೋ ನಡೀತಿದೆ ಅಂತ ತೋರಿಸ್ತಾ ಇದ್ದಾರೆ. ಎಸ್ ಬಾಬಾ, ಏನಿದು? ಈಗ ಯಾರೋ ಇದ್ದಾರೆ. ಓಕೆನಾ? ಅಂದರೆ ಲೈಕ್ ನಿಮ್ಮ ಲೈಫಲ್ಲಿ ಇದು ಯಾರು ಎನರ್ಜಿ ಪಿಕ್ ಆಗ್ತಿದೆ ನಿಮಗೆ ಅರ್ಥ ಆಗುತ್ತೆ ಹೋಗ್ತಾ ಹೋಗ್ತಾ ಏನು ಹೇಳಿಸ್ತಾ ಹೋಗ್ತಾರೆ. ಸೊ ಇಲ್ಲಿ ಏನು ಹೇಳಿಸ್ತಿದ್ದಾರೆ ಅಂತಂದರೆ ನಿಮ್ಮ ಲೈಫಲ್ಲಿ ಯಾರೋ ಇದ್ದಾರೆ ಓಕೆನಾ? ಅಂದರೆ ನಿಮ್ಮ ಕಾಂಟ್ಯಾಕ್ಟ್ ಇಲ್ಲದೆ ಇದ್ದಿರ್ಬೋದು ಇಷ್ಟು ದಿವಸ, ಅಥವಾ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಇರ್ಬೋದು, ಹೇಗಾದರೂ ಇರ್ಬೋದು. ನೀವು ಅರ್ಥ ಮಾಡ್ಕೋಬೇಕು ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ. ಸೊ ಅಂದರೆ ಇದ್ರೂ ಇಲ್ಲದ ಹಾಗೆ ನಿಮ್ಮ ಜೀವನದಲ್ಲಿ ಆ ಥರ ಒಬ್ಬರು ಇದ್ದರು ಅಂತ ಹೇಳ್ತಾ ಇದ್ದಾರೆ. ಸೊ ಅವರ ಬಗ್ಗೆ ಸ್ಟೋರಿ ಥರ ಬರ್ತಾ ಇದೆ ಇದು ಅನಿಸುತ್ತೆ. ನೋಡೋಣ. ಸೊ ಬಟ್ ಏನೋ ಸ್ಟ್ರಾಟಜಿ ಏನೋ ನಡೀತಾ ಇದೆ. ಸೊ ಅವ್ರ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಏನು ಅಂತ. ಎಸ್ ಬಾಬಾ, ಪ್ಲೀಸ್ ಗೈಡ್ ಮಾಡಿ. ಮಾತಾ ಕಾಳಿ, ಪ್ಲೀಸ್ ಬ್ಲೆಸ್. ಏನಿದು ಕಾರ್ಡು? ಟ್ರೀಟ್ಮೆಂಟ್, ಹೀಲಿಂಗ್, ಕಂಫರ್ಟ್, ಸರ್ಜರಿ, ರಿಪೇರ್. ಸೊ ಅವರಿಗೆ ಸೊ ತುಂಬ ಅವಶ್ಯಕತೆ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ಮೆಡಿಕಲ್ ಕಿಟ್ ಇದು, ಆಯಿತಾ? ಸೊ ತುಂಬ ಹೆಲ್ತ್ ಇಶ್ಯೂ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸರ್ಜರಿ ಆಗಬೇಕು ಅನ್ನೋ ಥರ ಇರ್ಬೋದು, ತುಂಬ ಹೀಲಿಂಗ್ ಬೇಕಾಗಿದೆ ಅನ್ನೋ ಥರ ಇರ್ಬೋದು, ಅಥವಾ ಏನು ತುಂಬ ಟ್ರೀಟ್ಮೆಂಟ್ ಬೇಕು ಅನ್ನೋ ಥರನೂ ಹೇಳ್ತಾ ಇದ್ದಾರೆ. ಓಕೆ, ನನಗೆ ಆ್ಯಕ್ಚುಲಿ ಥ್ರೋಟ್ ಹಿಡ್ದಂಗೆ ಆಗ್ತಾ ಇದೆ. ಸೊ ಕಮ್ಯುನಿಕೇಷನ್ ಅಂತಲೂ ಹೇಳಿಸ್ತಾ ಇದ್ದಾರೆ, ಗೊತ್ತಿಲ್ಲ ಏನು ಅಂತ. ಸೊ ಆ ಥರ ಹೇಳ್ತಾ ಇದ್ದಾರೆ. ಸೊ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಎಸ್ ಬಾಬಾ, ಇನ್ನೇನು ಹೇಳಬೇಕು? ಓಕೆ, ಸೊ ಇನ್ನೇನು ಹೇಳ್ತಾರೆ? ಕೋಆಪರೇಷನ್ ಅಂತ ಬರ್ತಾ ಇದೆಪ್ಪ. ಅಕ್ಸೆಪ್ಟೆನ್ಸ್, ಲಿಸ್ನಿಂಗ್, ಟೀಮ್ ವರ್ಕ್, ವಿನ್ ವಿನ್ ಸಿಚುಯೇಷನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಸೊ ಇಲ್ಲಿ ಯಾರಿಗೆ ಒಂಥರ ಅವ್ರನ್ನ ಅವ್ರು ಇದ್ರೂ ಕೂಡ ಇಲ್ಲದ ಹಾಗೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಸೊ ನಿಮ್ಮ ಲೈಫಲ್ಲಿ ಯಾರಿದ್ರು ನಿಮಗೆ ಗೊತ್ತಾಗುತ್ತೆ. ಸೊ ಸಮ್ವಾಟ್ ಅವ್ರನ್ನ ಮರ್ತು ಬಿಟ್ಟಿದ್ರು ಅಂತ. ಬಟ್ ಇವಾಗ ಕೋಆಪರೇಷನ್ ಅಂತ ಬರ್ತಾ ಇದೆ, ಆಯಿತಾ? ಸೊ ಎಲ್ಲ ಅಕ್ಸೆಪ್ಟೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಇದು ಫಸ್ಟ್ ನೋಡಿ, ಅಕ್ಸೆಪ್ಟೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರನ್ನ ಒಂಟಿ ಆಗಿದ್ರು, ಜೀವನದಲ್ಲಿ ಒಂಟಿ ಆಗಿಬಿಟ್ಟಿದ್ರು. ಅವ್ರು ಬದುಕಿದ್ರೂ ಅವರು ನಿಮ್ಮ ಪ್ರಕಾರ ಅವರು
ಮೇ ಬಿ ನೋ ಕಾಂಟ್ಯಾಕ್ಟ್ ಆಗಿರ್ಬೋದು, ಹೇಗಾದರೂ ಇರ್ಬೋದು. ಓಕೆನಾ, ನಿಮಗೆ ಗೊತ್ತಾಗುತ್ತೆ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ. ಸೊ ಹಾಗಾಗಿ ಅವರು ಇವಾಗ ಅವ್ರಿಗೆ ಏನೋ ಹೆಲ್ತ್ ಪ್ರಾಬ್ಲಮ್ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ, ಟ್ರೀಟ್ಮೆಂಟ್ ಅಂತ ಬರ್ತಾ ಇದೆ. ಸೊ ಹಾಗಾಗಿ ಅವ್ರಿಗೇನೋ ಒಂದು ಹೆಲ್ತ್ ಸರ್ಜರಿ ಅಂತಲೂ ಇದೆ. ಸೊ ಸರ್ಜರಿ ಆಗಬೇಕಾಗಿರ್ಬೋದು ಅಥವಾ ಹೀಲಿಂಗ್ ಬೇಕಾಗಿರ್ಬೋದು. ಎಷ್ಟು ಅಂದರೆ ಇಷ್ಟು ವರ್ಷ ಇರ್ಬೋದು ಡಿಸಪಿಯರ್ ಆಗೋಗಿದ್ರು ಅಂತಲೂ ಹೇಳ್ತಾ ಇದ್ದಾರೆ. ಸೊ ಇಲ್ದ ಹಾಗೆ ಡಿಸಪಿಯರ್ ನಿಮ್ಮ ಜೀವನದಿಂದ ಆ ಥರ ಒಂಥರ ಮಾಯ ಆಗೋಗಿದ್ರು. ಸೊ ಬಟ್ ಅವ್ರಿಗೆ ಇವಾಗ ಹೆಲ್ತ್ ಇಶ್ಯೂಸ್ ಆಗಿದೆ ಅಂತಲೇ ತೋರಿಸ್ತಾ ಇದ್ದಾರೆ. ಜೊತೆಗೆ ಕೋಆಪರೇಷನ್ ಅಂತ ಬರ್ತಾ ಇದೆ. ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ, ಕೋಆಪ್ರೇಟ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಸಹಾಯ ಆಗೋ ಥರ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಎಸ್ ಬಾಬಾ. ಡಿಫ್ರೆನ್ಸ್ ಅವ್ರಿಗೆ ಡಿಫ್ರೆನ್ಸ್ ಅಂತಂದರೆ ಇದು ಬರ್ತಾ ಇದೆ ಮ್ಯಾನಿಪ್ಯುಲೇಟ್. ಸೊ ಏನೋ ಒಂದು ಅವರ ಲೈಫಲ್ಲಿ ಏನೋ ಭಾಳ ತೊಂದರೆಗಳು ಆಗಿರ್ಬೋದು ಆಯಿತಾ ಅಂತಲೂ ಹೇಳ್ತಾ ಇದ್ದಾರೆ. ತುಂಬ ತೊಂದರೆನೂ ಪಟ್ಟಿದ್ದಾರೆ. ಜೊತೆಗೆ ತುಂಬ ಜನ ಮೆನಿಪ್ಯುಲೇಟ್ ಕೂಡ ಮಾಡಿದ್ದಾರೆ ಅಂತ, ಅಂದರೆ ತುಂಬ ಮೋಸ ಮಾಡಿದ್ದಾರೆ ಅವ್ರಿಗೆ ಅಂತಲೂ ತೋರಿಸ್ತಾ ಇದ್ದಾರೆ. ಸೊ ಓಕೆ, ಸೊ ಅವರು ಆ್ಯಕ್ಚುಲಿ ನಿಮ್ಮ ಲೈಫಿಂದ ದೂರ ಆಗಿಬಿಟ್ಟಿದ್ರು. ನಿಮ್ಮ ಲಿಸ್ಟಲ್ಲಿ ನೋ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಇದ್ದರು ಅವರು, ಅಂದರೆ ಕಾಂಟ್ಯಾಕ್ಟಲ್ಲೇ ಇರಲಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಓಕೆನಾ, ಸೊ ಬಟ್ ಇವಾಗ ಅವ್ರಿಗೆ ತುಂಬ ಜನ ಆಯಿತಾ ಪಾಪ ತುಂಬ ಡಿಫ್ರೆನ್ಸ್ ಇತ್ತು. ಅಂದರೆ ಅವ್ರಿಗೆ ಅವ್ರ ಡೆಸ್ಟಿನಿ ಅಂತ ಹೇಳ್ಬೋದು, ಅವರ ಹಣೆ ಬರ ಆ ಥರ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಭಗವಂತ ಆಯಿತಾ. ಸೊ ಅವ್ರ ಹಣೆ ಬರ ಹಾಗಾಯಿತು ಇತ್ತು. ಅವ್ರ ಜೀವನದಲ್ಲಿ ಯಾರೆಲ್ಲ ಬಂದರೂ ಅವ್ರಿಗೆ ಒಂದು ಅನ್ಯಾಯ ಮಾಡಿದ್ರು ಅಂತಲೇ ಹೇಳ್ತಾ ಇದ್ದಾರೆ. ಬಟ್ ಅದು ಅವ್ರ ಚಾಯ್ಸ್ ಆಯಿತು, ಏನೂ ಮಾಡೋಕ್ಕಾಗಲ್ಲ ಆಯಿತಾ, ಅದು ಅವ್ರದ್ದು ಚಾಯ್ಸ್ ಇತ್ತು. ಸೊ ಅವ್ರು ಅನುಭವಿಸ್ಬೇಕಾಯಿತು. ಡೆಸ್ಟಿನಿ ಅಂತ ಇದ್ದಾರೆ, ಹಣೆ ಬರ ಆಗಿತ್ತು, ಹಾಗೆ ಅನುಭವಿಸ್ಬೇಕಾಯ್ತು, ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಬುಕ್. ಓಕೆನಾ, ಇದೇನೋ ಒಂದು ಬುಕ್ ಅಂತ ಬರ್ತಾ ಇದೆ. ವಿಸ್ಡಮ್, ಎಕ್ಸ್ಪೀರಿಯನ್ಸ್, ಇಮಾರ್ಟ್ಯಾಲಿಟಿ, ಅಥಾರಿಟಿ. ಸೊ ಇವಾಗ ಪಾಪ ಇವಾಗ ಅವ್ರು ಯಾರು ಡಿಸಪಿಯರ್ ಆಗೋಗಿದ್ರು, ಇದ್ರ ಕೆಳಗೆ ಬರ್ತಾ ಇದೆ ಆಯಿತಾ. ಯಾರು ಈ ಥರ ಒಂದು ನಿಮ್ಮ ಜೀವನದಿಂದ ಡಿಸಪಿಯರ್ ಆಗೋಗಿದ್ರು, ಅಂದರೆ ಮಾಯ ಆಗೋಗಿದ್ರು ಇರ್ಬೋದು, ಅಥವಾ ದೂರ ಹೊರಟೋಗಿದ್ರು ಅಂತಿರ್ಬೋದು, ಅಥವಾ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಇಲ್ಲದೇ ಇರ್ಬೋದು ಆಯಿತಾ. ಅವ್ರಿಗೆ ಇವಾಗ ಒಂದು ರೀತಿ ಈಗ ಆಯಿತಾ ಅರ್ಥ ಆಗ್ತಾ ಇದೆ, ಜನಗಳನ್ನು ನಂಬಿದ್ದು ಎಷ್ಟು ಮೋಸ ಆಯಿತು ಅಂತ ಅರ್ಥ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಇದು ವೆರಿ ಸ್ಯಾಡ್ ಪಾಪ. ಆ್ಯಕ್ಚುಲಿ ಅವ್ರಿಗೆ ಒಂದು ರೀತಿ ಆಯಿತು. ನೆಕ್ಸ್ಟ್ ಕಾರ್ಡ್ ನೋಡು ಅಂತಿದ್ದಾರೆ. ಎಸ್ ಪಾಪ, ಪ್ರಾಸ್ಪರಿಟಿ ಪಾಪ ಈ ಥರ ಒಂದು ಇದ್ರ ಕೆಳಗೆ ಬರ್ತಾ ಇದೆ ಇದು ಆಯಿತಾ. ಈ ಥರ ಟ್ರೀಟ್ಮೆಂಟ್ ಬೇಕಾಗಿದೆ ಇವಾಗ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ಇವತ್ತಿನ ಪರಿಸ್ಥಿತಿ ಏನು ಅಂತ ಹೇಳ್ತಾ ಇದ್ದಾರೆ. ಬ್ಲೆಸ್ಸಿಂಗ್ಸ್ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ. ಓಕೆ, ಸೊ ಆ ರೀತಿ ಒಂದು ಹೆಲ್ತ್ ಇಶ್ಯೂಸ್ ಏನಾಗಿದೆ, ಭಯಂಕರ ಹೆಲ್ತ್ ಇಶ್ಯೂ ಆಗಿದೆ ಅಂತಲೇ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಒಂದು ಸರ್ಜರಿ ಥರನೂ ಆಗಬೇಕು, ಒಂದು ಸಮಥಿಂಗ್ ಆಪ್ರೇಷನ್ ಕೂಡ ಆಗಬೇಕು ಅನ್ನೋ ಥರನೂ ಹೇಳ್ತಾ ಇದ್ದಾರೆ, ಆಗಬೇಕು ಅಂತ. ಅಂದರೆ ಆ ಪರಿಸ್ಥಿತಿಲಿ ಇದ್ದಾರೆ ಅವರು. ಬಟ್ ಭಗವಂತನ ಆಶೀರ್ವಾದನೂ ಅಷ್ಟೇ ಚೆನ್ನಾಗಿದೆ. ಸೊ ಆ್ಯಪಲ್ ಬಂದಿದೆ ಆಯಿತಾ, ಅಂದರೆ ಆ್ಯನ್ ಆ್ಯಪಲ್ ಎ ಡೇ ಕೀಪ್ಸ್ ದ ಡಾಕ್ಟರ್ ಅವೇ ಅಂತ. ಈಗ ಊಟ ಸರಿ ಇದೆ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ, ಹೆಲ್ತ್ ಚೇಂಜಸ್ 100% ಬರ್ತಾ ಇದೆ. ಸೊ ಬ್ಲೆಸ್ಸಿಂಗ್ಸ್ ಇದೆ, ಭಗವಂತನ ಆಶೀರ್ವಾದ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಸೊ ಇದು ನಿಮಗೆ ಗೊತ್ತೂ ಇರ್ಬೋದು ಯಾರು ಅಂತ. ಓಕೆ, ನೋಡೋಣ, ಇನ್ನೊಂದು ಕಾರ್ಡ್ ತೆಗಿತೀನಿ. ಎಸ್ ಬಾಬಾ. ಹೈಡ್, ಚೀಟಿಂಗ್, ಕನ್ಸೀಲ್ಮೆಂಟ್, ಮಿಸ್ಲೀಡಿಂಗ್. ಓಕೆ, ಸೊ ಇವ್ರಿಗೆ ಆ್ಯಕ್ಚುಲಾಗಿ ಒಂದು ರೀತಿ ಯಾವ ಥರ ಆಯಿತು ಅಂತಂದರೆ, ಅವ್ರ ಜೀವನದಲ್ಲಿ ಈ ಥರ ಒಂದು ರೀತಿ ದೂರ ಹೊಟ್ಟೋಗ್ಬಿಡು. ಇದ್ರ ಕಾರ್ಡ್ ಕೆಳಗೆ ಬಂದಿದೆ ಆಯಿತಾ, ಕೋಆಪರೇಷನ್ ಕೆಳಗೆ ಬರ್ತಾ ಇದೆ. ಅಂದರೆ ನಿಮ್ಮ ಫ್ಯಾಮಿಲಿಯವ್ರು ಇರ್ಬೋದು, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಇರ್ಬೋದು, ನಿಮಗೆ ಗೊತ್ತು ಎಲ್ಲಿ ಈ ಪರಿಸ್ಥಿತಿ ಯಾರಿಗೆ ಬಂದಿದೆ ಅಂತ. ಸೊ ಅವರ ಓಕೆ, ಹಿ ವಾಸ್
ಹಿ ಆರ್ ಶಿ ಯಾರಾದ್ರು ಇರ್ಬೋದು, ನಿಮ್ಮ ಲೈಫಲ್ಲಿ ನಿಮಗೆ ಗೊತ್ತು ಯಾರಿಗೆ ಈ ಥರ ತೊಂದರೆ ಬಂದಿದೆ ಅಂತ. ಅವ್ರು ದೇವರ್ ಮಿಸ್ಲೆಡ್ ಅಂತ ಹೇಳ್ತಾ ಇದ್ದಾರೆ. ಪಾಪ ಅವ್ರಿಗೆ ನಂಬಿಟ್ರು ಜನನ್ನ, ಅಥವಾ ಯಾರನ್ನ ನಂಬಿದ್ರು ಅವರಿಂದ ತುಂಬ ತುಂಬ ಏನು ತೊಂದರೆ ಆಯ್ತು ಅವ್ರಿಗೆ ಅಂತಲೇ ಹೇಳ್ತಾ ಇದ್ದಾರೆ ಆಯಿತಾ. ಹಾಗಾಗಿ ಅವರು ಹೈಡ್ ಮಾಡ್ತಾ ಇದ್ರು, ಅಂದರೆ ಅವ್ರವರೇ ಪಾಪ ಬರ್ತಾ ಇರಲಿಲ್ಲ ಅಂತಲೂ ತೋರಿಸ್ತಾ ಇದ್ದಾರೆ. ಏನು ಎನರ್ಜಿ ನೋಡಿ. ಎಸ್ ಬಾಬಾ, ಇನ್ನೇನು ಹೇಳಬೇಕು? ರಿಂಗ್, ವೆಡ್ಡಿಂಗ್, ಓಕೆ. ಟೋಕನ್ ಬಾಂಡ್. ಸೊ ಅದು ಅವ್ರಿಗೆ ಒಂದು ಲೈಫಲ್ಲಿ ಇದು ಡಿಫರೆನ್ಸ್ ಅಂತ ಬರ್ತಾ ಇದೆ ಆಯಿತಾ. ಡೆಸ್ಟಿನಿ ಕೆಳಗೆ ಬರ್ತಾ ಇದೆ. ಸೊ ಇಲ್ಲಿ ಏನಾಗಿದೆ, ರಿಂಗ್ ಅಂತ ಬಂದಿದೆ ಆಯಿತಾ. ಸೊ ಇದು ಜೊತೆಗೆ ಡೆತ್ ಕಾರ್ಡು ಇದೆ, ಇಲ್ಲಿ ಡಿಸಪಿಯರ್ ಡೆತ್ ಕಾರ್ಡ್ ಇದೆ. ಸೊ ಇದು ಯಾರಿಗೆ ಈ ಥರ ಟ್ರೀಟ್ಮೆಂಟ್ ಅಂತ ಬಂದಿದೆ, ಸೊ ಅವ್ರಿಗೆ ಇರ್ಬೋದು, ಅಥವಾ ಅವ್ರ ಲೈಫಲ್ಲಿ ಯಾರು ಇದ್ರಾ, ಅಂದರೆ ಹಸ್ಬೆಂಡ್ ಅಥವಾ ವೈಫ್ ಆ ಥರ ಯಾರು ಇದ್ರಾ, ಅಥವಾ ಅವ್ರ ಮಕ್ಕಳ ಯಾರು ಇರ್ಬೋದು, ಡಿಸಪಿಯರ್ ಆಗೋದ್ರಾ, ಅಂದರೆ ಮಾಯ ಆಗಿಬಿಟ್ರು ಅವ್ರ ಲೈಫಿಂದನೂ. ಸೊ ಆ ಥರ ಒಂದು ಅನ್ಯಾಯ ನಡೀತು ಅವ್ರ ಲೈಫಲ್ಲಿ ಅಂತ ತೋರಿಸ್ತಾ ಇದ್ದಾರೆ. ವೆರಿ ವೆರಿ ಸ್ಯಾಡ್ ಆ್ಯಕ್ಚುಲಿ. ಬಟ್ ಇವಾಗ ಇದು ರಿಂಗ್ ಬಂದಿರೋದ್ರಿಂದ ಇದು ಅವರ ಹಸ್ಬೆಂಡ್ ಅಥವಾ ವೈಫ್ ಅಂತಲೇ ತೋರಿಸ್ತಾ ಇದ್ದಾರೆ. ಸೊ ದೇ ಆರ್ ನೋ ಮೋರ್ ಅನ್ನೋ ಥರ ಹೇಳ್ತಾ ಇದ್ದಾರೆ, ಡಿಸಪಿಯರ್ಡ್ ಆಯಿತಾ. ಇದಾದಮೇಲೆ ತುಂಬ 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 ಏನು ಓಕೆ, ತುಂಬ ತೊಂದರೆಗಳು ಅನುಭವಿಸ್ಬೇಕಾಯ್ತು ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ. ತುಂಬ ತೊಂದರೆಗಳು ಅನುಭವಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೋಡೋಣ ಇನ್ನೇನು ಹೇಳ್ತಾರೆ. ಎಸ್ ಬಾಬಾ. ಗ್ರ್ಯಾಟಿಟ್ಯೂಡ್. ಸೊ ಇವಾಗ ಗ್ರ್ಯಾಟಿಟ್ಯೂಡ್ ತೋರಿಸ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಇದು ಯಾರಿಗಾರು ಇರ್ಬೋದು, ಅವರು ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ, ಓಕೆನಾ. ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ, ಲೈಕ್ ಅಂದರೆ ಅವ್ರಿಗೆ ಒಂದು ಪ್ರೀತಿ, ಅದೊಂದು ವಿಶ್ವಾಸ ಏನಿತ್ತು ಆ ರಿಂಗ್ ಅಂತ ಬಂದಿರೋದ್ರಿಂದ. ಸೊ ಅವರ ವೈಫ್ ಇರ್ಬೋದು ಅಥವಾ ಅವರ ಹಸ್ಬೆಂಡ್ ಇರ್ಬೋದು, ನೀವು ಯಾರು ನಿಮ್ಮ ಲೈಫಲ್ಲಿ ಯಾರಿದ್ದಾರೆ ಗೊತ್ತಿಲ್ಲ. ಸೊ ಅವರು ಹೋದ ಮೇಲೆ ಆಯಿತಾ, ಅವ್ರದ್ದು ಡೆತ್ ಆದಮೇಲೆ, ಸೊ ಇವಾಗಲೇ ಒಂದು ರೀತಿ ಭಗವಂತನಿಗೆ ಥ್ಯಾಂಕ್ಸ್, ಗ್ರ್ಯಾಟಿಟ್ಯೂಡ್ ಹೇಳೋ ಸಮಯ ಹೇಳ್ತಾ ಇದ್ದಾರೆ ಅಂತ ತೋರಿಸ್ತಿದ್ದಾರೆ, ಓಕೆನಾ. ಹೇಗೆ ಏನೂ ಗೊತ್ತಿಲ್ಲ, ಅಂದರೆ ಈ ಸಮಯದಲ್ಲಿ ಈ ಥರ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದಾರೆ ಅಂತಿದ್ದಾರೆ. ಪ್ರಾಮಿಸ್, ಓತ್, ಕಾಂಟ್ರಾಕ್ಟ್, ಎಮೋಷನಲ್ ಬಾಂಡ್. ಓಕೆ, ಸೊ ಇಲ್ಲಿ ಯಾವ ಥರ ಚೇಂಜಸ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅವರ ಜೀವನದಲ್ಲಿ ಯಾವ ಥರ ಚೇಂಜಸ್ ಬರ್ತಾ ಇದೆ, ಇದು ಎನರ್ಜಿ ತುಂಬ ಸ್ಯಾಡ್ ಎನರ್ಜಿ ತೋರಿಸ್ತಾ ಇದ್ದಾರೆ ಆ್ಯಕ್ಚುಲಾಗಿ. ಅಂದರೆ ಅವರು ಯಾವ ರೀತಿ ನೊಂದಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ, ಯಾವ ರೀತಿ ಕಷ್ಟಪಟ್ಟಿದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ. ಇವಾಗ ಹೆಲ್ತ್ ಇಶ್ಯೂಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರಾದರೂ ನಿಮ್ಮ ಫ್ಯಾಮಿಲಿಲಿ ಹೆಲ್ತ್ ಇಶ್ಯೂಸ್ ಆಗಿದೆಯಾ, ಸೊ ಹೆಲ್ತ್ ಇಶ್ಯೂಸ್ ಆಗಿ ಒಬ್ಬಂಟಿನ ಅಥವಾ ಡಿಸಪಿಯರ್, ಸೊ ಅವರೇ ಡಿಸಪಿಯರ್ ಆಗೋಗಿದ್ರ ನಿಮ್ಮ ಲೈಫ್ಗಳಿಂದ, ಅಂದರೆ ಇದ್ದೂ ಇಲ್ದಂಗೆ ಆ ಥರ ಆಗೋಗಿದ್ರ. ಸೊ ಅವರಿಗೆ ಸತತವಾಗಿ ಆಯಿತಾ, ಸತತವಾಗಿ ಅವ್ರಿಗೆ ಆಶೀರ್ವಾದ ಇತ್ತು ಅಂತ ಹೇಳ್ತಾ ಇದ್ದಾರೆ, ಗೈಡೆನ್ಸ್ ಇತ್ತು, ಆಶೀರ್ವಾದ ಇತ್ತು, ಪ್ರೊಟೆಕ್ಷನ್ ಇತ್ತು ಅಂತ ಹೇಳ್ತಾ ಇದ್ದಾರೆ. ಕಾಂಟ್ರಾಕ್ಟ್, ಇದು ಏನು ಅವರು ನಂಬಿದ ದೇವರು ಅಂತ ಅಂದ್ಕೊಳ್ಳಿ, ಅಥವಾ ಅವ್ರ ಪೂರ್ವಜರು ಇರ್ಬೋದು. ಸೊ ಭಯಂಕರ ಆಶೀರ್ವಾದ ಇತ್ತು ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಇಲ್ಲಿ ಯು ಕ್ಯಾನ್ ಸಿ ಡಾಗ್ ಅಲ್ವಾ. ಸೊ ಗೈಡ್ ಅಂತ ಅಂದ್ಕೊಳ್ಳಿ ಆಯಿತಾ, ಸ್ಪಿರಿಟ್ ಗೈಡ್ ಇರ್ಬೋದು, ಅಥವಾ ಅವ್ರ ಪೂರ್ವಜರು ಇರ್ಬೋದು. ಸೊ ಅವರು ಆಶೀರ್ವಾದ ಆಯಿತಾ, ಆಶೀರ್ವಾದದಿಂದ ಇವಾಗ ಒಂದು ರೀತಿ ಚೇಂಜಸ್ ಬರ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ. ಓಕೆ, ಇನ್ನೇನು ಹೇಳಬೇಕು ಬಾಬಾ? ಸೀಗಲ್. ಇದು ಹೇಗೆ ಅಂತ ತೋರಿಸ್ತಾ ಇದ್ದಾರೆ ಅಂತಂದರೆ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಅಂತ ಅನ್ನೋ ಥರ ತೋರಿಸ್ತಾ ಇದ್ದಾರೆ ನನಗೆ ಆಯಿತಾ. ಇಲ್ಲಿ ನೋಡಿ ಯಾರೂ ಇಲ್ಲ ಇಲ್ಲಿ
ಆಯಿತಾ. ಇಡೀ ಬರೀ ಸಮುದ್ರ ಕಾಣಿಸ್ತಾ ಇದೆ, ಸುತ್ತ ಇನ್ನೇನು ಬೇರೆ ಪ್ರಾಣಿ ಕಾಣಿಸ್ತಾ ಇಲ್ಲ, ಇದೊಂದೇ ಕೂತಿದೆ, ಒಂದು ಹಕ್ಕಿ, ಆಯಿತಾ, ಸೀಗಲ್. ಎಷ್ಟು ಫಿಯರ್ಲೆಸ್ ಆಗಿದೆ ಅಂದರೆ, ಒಂಟಿ ಇದ್ರೂ ಕೂಡ ಅಷ್ಟೇ ಅದೇ ಥರ ಮುಂದೆ ವರ್ದಿದ್ದಾರೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಫಿಯರ್ಲೆಸ್ ಆಗಿದ್ದಾರೆ ಇವಾಗ ಅಂತ. ಆದರೆ ಈಗ ಪರಿಸ್ಥಿತಿ ಚೇಂಜಸ್ ಬರ್ತಾ ಇದೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಓಕೆನಾ. ಸೊ ಇದು ಯಾರ ಎನರ್ಜಿ ಏನು ಅನ್ನೋದು ನಿಮಗೆ ಗೊತ್ತಾಗಬೇಕು. ಓಕೆನಾ. ಸೊ ಇನ್ನೊಂದೆರಡು ಕಾರ್ಡ್ ತೆಗಿಯೋಣ ಅಲ್ಲ. ಇನ್ನೇನು ಹೇಳಿಸ್ತಾರೆ ನೋಡೋಣ. ಎಸ್ ಬಾಬಾ. ಸರ್ಪ್ರೈಸ್ ಅಂತಿದ್ದಾರೆ. ವಾವ್. ಸೊ ಅನ್ಎಕ್ಸ್ಪೆಕ್ಟೆಡ್ಲಿ, ಬಿಯಾಂಡ್ ಇಮ್ಯಾಜಿನೇಷನ್. ಓಕೆ. ಸೊ ಸರ್ಪ್ರೈಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಹೇಗಾದರೂ ಇರ್ಬೋದು. ಓಕೆನಾ. ಯಾವ ಥರ ಸರ್ಪ್ರೈಸ್ ಆದರೂ ಇರ್ಬೋದು. ಇದು ಭಗವಂತನ ಆಶೀರ್ವಾದ ಯಾವ ಥರ ಆಗಿದೆ ಅವ್ರಿಗೆ ಅಂತಂದರೆ, ನೀವೇನಾದರೂ ಭಯ ಪಟ್ಕೊಂಡಿದ್ರಾ, ಲೈಕ್ ನಿಮ್ಮ ಫ್ಯಾಮಿಲಿಲಿ ಯಾರಾದರೂ ಈ ಥರ ಇದ್ದರು, ನೋ ಕಾಂಟ್ಯಾಕ್ಟ್ ಥರ ಇದ್ದರು, ಅಥವಾ ಇದ್ದರೂ ಇಲ್ದಂಗೆ ಆ ಥರ ಅಂತ ಹೇಳಿದ್ರಲ್ಲ ಶುರುಲಿ. ಸೊ ಆ ಥರ ಯಾರಾದ್ರು ಇದ್ದು ಏನಾದ್ರು ಹೆಲ್ತ್ ಇಶ್ಯೂಸ್ ಆಗಿದೆ ಅಂದರೆ ಏನಾಗುತ್ತೋ ಅಂತ ಆ ಥರ ಏನಾದ್ರು ಯೋಚನೆ ಮಾಡ್ತಾ ಇದ್ದೀರಾ, ಆ ಥರ ಏನೂ ಆಗಲ್ಲ, ಸರ್ಪ್ರೈಸ್ ಅಂತ ಇದ್ದಾರೆ. ಆಯಿತಾ. ಇವಾಗ ನೋಡಿ, ಇದು ಎಗ್ಗು ಹೊಡಿತಾ ಇದೆ, ಆಯಿತಾ, ಕ್ರ್ಯಾಕ್ಸ್ ಬಂದಿದೆ, ಆಯಿತಾ. ಸೊ ಅದು ಅವ್ರಿಗೆ ಯಾವ ಥರ ಆಗಿದೆ ಅಂತಂದರೆ, ಅವ್ರಿಗೆ ರೀಬರ್ತ್ ಥರ ಅಂತ ತೋರಿಸ್ತಾ ಇದ್ದಾರೆ. ವಾವ್. ಓಕೆ. ಇದು ರೀಬರ್ತ್ ಥರ ಅವ್ರಿಗೆ ಇವಾಗ ಈ ಟೈಮ್ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ. ಆ್ಯಂಡ್ ಬಿಯಾಂಡ್ ಇಮ್ಯಾಜಿನೇಷನ್ ಅಂತಿದ್ದಾರೆ. ಅಂದರೆ ನೀವು ನಂಬಕ್ಕೆ ಆಗಲ್ಲ, ಆ ಥರ ಒಂದು ಚೇಂಜಸ್ ಬರ್ತಾ ಇದೆ ಅವರ ಲೈಫಲ್ಲಿ ಅಂತ ಹೇಳ್ತಾ ಇದ್ದಾರೆ. ವೆರಿ ಗುಡ್. ಓಕೆ. ಇಗ್ನೋರ್. ಓಕೆ. ಫೋಕಸ್, ಡಿಟಾಕ್ಸ್, ಓವರ್ಲುಕ್. ಓಕೆ. ಇವಾಗ ಯಾವ ಥರ ಆಗ್ತಾ ಇದೆ ಅಂತಂದರೆ, ಡಿಟಾಕ್ಸ್ ಆಗ್ತಾ ಇದ್ದಾರೆ. ಏನೆಲ್ಲ ತೊಂದರೆ ಆಗಿತ್ತು, ಏನು ಅನ್ಯಾಯ ಆಗಿತ್ತು, ವಾಟ್ ಎವರ್. ಸೊ ಅದನ್ನು ಇವಾಗ ಲೈಕ್ ಆ ಥರ ಡಿಟಾಕ್ಸ್ ಆಗ್ತಾ ಇದ್ದಾರೆ. ಏನೆಲ್ಲ ನೆಗೆಟಿವಿಟೀಸ್ ಇತ್ತು, ಆಗಿತ್ತು, ಎಲ್ಲ ಡಿಟಾಕ್ಸ್ ಆಗ್ತಾ ಇದೆ. ಲೈಫ್ ಚೇಂಜಸ್ ಬರ್ತಾ ಇದೆ. ಇದೊಂಥರ ಹೊಸ ರೀಬರ್ತ್ ಥರ ತೋರಿಸ್ತಾ ಇದ್ದಾರೆ. ರೀಬರ್ತ್ ಥರ ಇದೆ ಅವ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಸೊ ಯೋಚನೆ ಮಾಡಬೇಡಿ, ಇದು ಯಾರು ಇರ್ಬೋದು, ಆಯಿತಾ. ನಿಮ್ಮ ಲೈಫಲ್ಲಿ ಯಾರು ಈ ಥರ ಇದ್ದರು, ಅವ್ರಿಗೇನಾದರೂ ಅನಾರೋಗ್ಯ ಅಂತ ನೀವೇನಾದ್ರು ಗೊತ್ತಾಗಿದ್ದರೆ, ನಿಮಗೆ ಇನ್ಫಾರ್ಮೇಷನ್ ಬಂದಿದ್ದರೆ ಖಂಡಿತ ಚೇಂಜಸ್ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅವ್ರಿಗೆ ಒಂದು ರೀತಿ ರೀಬರ್ತ್ ಥರ ಆಗ್ತಾ ಇದೆ ಇವಾಗಿನ ಪರಿಸ್ಥಿತಿ ಇವಾಗ ಅಂತ ಹೇಳ್ತಾ ಇದ್ದಾರೆ. ವಾವ್. ನೋಡಿ, ಈಲ್ಡ್. ಓಕೆ. ಸರೆಂಡರ್ ಅಂತ ಬರ್ತದೆ, ಈಲ್ಡ್. ಓಕೆ. ಇವಾಗ ಏನಂದರೆ ಅವ್ರು ಪಟ್ಟ ಕಷ್ಟ ಮತ್ತು ಹಾಕಿದ ಪ್ರಯತ್ನ ಲೈಫಲ್ಲಿ, ಆಯಿತಾ, ಒಂಟಿ ಅಂತಲೇ ತೋರಿಸ್ತಾ ಇದ್ದಾರೆ. ವೆರಿ ಕ್ಲಿಯರ್. ಓಕೆನಾ. ಒಬ್ಬಂಟಿ ಅಂತಲೇ ತೋರಿಸ್ತಾ ಇದ್ದಾರೆ. ಸೊ ಎಷ್ಟು ಮಟ್ಟಿಗೆ ನೊಂದಿದ್ದಾರೆ ಅಂತಂದರೆ, ಈಗ ಅವರು ಪಟ್ಟ ಕಷ್ಟಕ್ಕೆಲ್ಲ ಪ್ರತಿಫಲ ಸಿಗೋ ಸಮಯ ಬರ್ತಾ ಇದೆ. ಈಲ್ಡ್ ಅಂತ ಹೇಳ್ತಾ ಇದ್ದಾರೆ ನೋಡಿ. ಸೊ ಬಿಕಾಸ್ ಯಾಕೆ ಹಾಗಾಯಿತು ಅಂದರೆ, ನೋಡಿ, ನಮ್ಮ ಲೈಫ್ ಸರೆಂಡರ್ ಅಂತ ಇದೆ. ಸೊ ಯಾತಕ್ಕೆ ನಮ್ಮ ಲೈಫಲ್ಲೂ ಬೇಕಾದಷ್ಟು ಸಲ ತೊಂದರೆಗಳು ಬರುತ್ತೆ, ಬೇಕಾದಷ್ಟು ಸಲ ಏನೋ ಒಂದು ಬೇಜಾರಾಗುತ್ತೆ, ತೊಂದರೆ ಬರುತ್ತೆ, ನೋವು ಬರುತ್ತೆ. ಬಟ್ ನಾವು ಯಾವಾಗ ಭಗವಂತನಿಗೆ ಅರ್ಪಿಸ್ಬಿಡ್ತೀವಿ, ಆಯಿತು ನೀನೇನು ದಾರಿ ತೋರಿಸ್ತೀಯ ತೋರಿಸು ಭಗವಂತ ಅಂತ, ದೇವರು ನಿಜವಾಗ್ಲೂ ಹೇಳ್ತೀನಿ, ಅಂದರೆ ನಿಮ್ಮ ನಂಬಿಕೆ, ನಿಮ್ಮ ಶ್ರದ್ಧೆ ಯಾರಲ್ಲಿದೆ, ಯಾವ ರೀತಿ ಕೈ ಹಿಡಿತಾರೆ ಅಂತಂದರೆ, ಪ್ರಪಂಚದ ಯಾವ ನೆಗೆಟಿವಿಟಿನೂ ಬರೋಕ್ಕಾಗಲ್ಲ ಅಡ್ಡ, ಆಯಿತಾ. ಆ ರೀತಿ ಕೈ ಹಿಡಿತಾರೆ. ಆದರೆ ನಂಬಿಕೆ ಇರಬೇಕಷ್ಟೇ. ಹೌದು, ಒಂದೊಂದು ಸಲ ಭಯಂಕರವಾಗಿ ಈ ಥರ ಇರುತ್ತೆ ಪರಿಸ್ಥಿತಿ. ನೋಡಿ, ಇದು ಹೆಂಗೆ ಹಕ್ಕಿ ಒಂದೇ ಕೂತಿದೆ ಫಿಯರ್ಲೆಸ್ ಆಗಿ. ಅಂದರೆ ನಿಮ್ಮ ನಂಬಿಕೆ ಆ ಥರ ಇರಬೇಕು, ಸ್ಟ್ರಾಂಗ್ ಆಗಿ, ಆಯಿತಾ. ಸ್ಟ್ರಾಂಗ್ ಆಗಿತ್ತು ಅಂತಂದರೆ 100% ನೀವು ಎಷ್ಟೇ ತೊಂದರೆಗಳು ಬರಲಿ, ಇಲ್ಲ ನನ್ನ ನಂಬಿಕೆ ಸರಿ ಹೋಗೇ ಹೋಗುತ್ತೆ, ಏನೇ ತೊಂದರೆ ಬರಲಿ ನಾನು ಸರಿಗಿರ್ತೀನಿ, ಚೆನ್ನಾಗಿರ್ತೀನಿ ಅಂತ ಯಾವಾಗ ನಂಬ್ತೀವಲ್ವ ನಾವು, ಭಗವಂತ ನನ್ನ ನಂಬಿರೋ ದೇವರು ನನ್ನ ಕೈ ಬಿಡೋದಿಲ್ಲ ಅಂತ ನಾವು ಯಾವಾಗ ನಂಬ್ತಾ ಹೋಗ್ತೀವಿ, ಅದು ಯಾವ ಥರ ಮ್ಯಾಜಿಕಲಾಗಿ ವರ್ಕ್ ಆಗಿಬಿಡುತ್ತೆ ಗೊತ್ತಾ. ಹೇಗಾದರೂ ಸರಿ ಅದು, ಆಯಿತಾ. ಯಾರೋ ಒಬ್ಬರು ಹೋಗ್ತಾರೆ, ಲೈಕ್ ಯಾರೋ ಏನೋ ಒಂದು ಹೆಲ್ಪ್ ಸಿಗುತ್ತೆ ಅವ್ರಿಗೆ, ಖಂಡಿತ ಚೇಂಜಸ್ ಬರುತ್ತೆ ಲೈಫಲ್ಲಿ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. 100% ಇದು ಕಾರ್ಡ್ಸು ಸುಮ್ಮನೆ ಬರ್ತಿರೋದಲ್ಲ. ಆ್ಯಂಡ್ ಈ ಥರ ಕಾರ್ಡ್ಸು ಬರೋದಿಲ್ಲ. ಇಲ್ಲಾಂದರೆ ಈ ಥರ ಡೆಫಿನೆಟ್ಟಾಗಿ ಈ ಥರ ಒಂದು ಎನರ್ಜಿ ಬರ್ತಿದೆ ಅಂದರೆ ಯಾರದೋ ಎನರ್ಜಿ 100% ಪಿಕ್ ಆಗಿದೆ.
ಅವರ ಲೈಫಲ್ಲಿ ಅಂತೂ ಭಯಂಕರ ಟರ್ಮಾಯಿಲ್ ಥರನೇ ಇದೆ ಆಯಿತಾ. ಸಿಕ್ಕಾಪಟ್ಟೆ ನೋವು, ಬೇಜಾರು, ಕಷ್ಟ, ದುಃಖ, ಅದು ಎಸ್ಪೆಷಲಿ ರಿಂಗ್ ಅಂತ ಹೇಳ್ತಾ ಇದ್ದಾರೆ ನೋಡಿ. ಸೊ ಆಫ್ಟರ್ ಅದೇ ಡಿಸಪಿಯರ್ ಅಂತ ಬಂತು. ಸೊ ಮೇ ಬಿ ಅವರು ಡಿಸಪಿಯರ್ ಆಗಿದ್ರು, ಜೊತೆಗೆ ಅವರ ವೈಫ್ ಅಥವಾ ಅವರ ಹಸ್ಬೆಂಡ್ ಕೂಡ ಡಿಸಪಿಯರ್ ಆಗೋಗಿದ್ರು. ಅವರು ಒಬ್ಬಂಟಿಯಾಗಿ ಜೀವನ ನಡೆಸ್ತಾ ಇದ್ರು ಅಂತಲೇ ಹೇಳಿಸ್ತಾ ಇದ್ದಾರೆ. ಅರ್ಥ ಆಯ್ತಾ? ಸೊ ಅವರ ಕಷ್ಟ ಅಥವಾ ಅವ್ರ ದುಃಖನ ನೋಡೋರೇ ಯಾರೂ ಇರಲಿಲ್ಲ ಅನ್ನೋ ಥರ ಹೇಳ್ತಾ ಇದ್ದಾರೆ ಆಯಿತಾ. ಹೇಳ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಯಾಕೆ ಅಂದರೆ ಹೈಡಿಂಗ್ ಅಂತ ಬಂದಿದೆ ನೋಡಿ. ಸುಮ್ಮನೆ ಅಂದರೆ ದೂರ ಇದ್ದುಬಿಟ್ರು, ದೇವರ್ ಮಿಸ್ಲೆಡ್ ಅಂತ ಹೇಳ್ತಾ ಇದ್ದಾರೆ. ಏನೋ ಒಂದು ಅನ್ಯಾಯ ಆಯಿತು ಅವ್ರ ಲೈಫಲ್ಲಿ, ಏನು ಅಂತ ಗೊತ್ತಿಲ್ಲ. ಓಕೆನಾ. ಸೊ ಬೈಕು ಕೂಡ ಇರ್ಬೋದು ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ. ಸೊ ಒಂದು ಬೈಕ್ ಕೂಡ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ನೋಡಿ ಯಾವ ಥರ ನಿಂತಿದೆ, ಈ ಥರ ನಿಲ್ಸಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಸೊ ಒಂದು ಬೈಕ್ ಕೂಡ ಇದೆ ಅಂತಿದ್ದಾರೆ. ಸೊ ಗಾಡಿ ಒಂಥರ ಅದು ಹೇಗೆ ತೋರಿಸ್ತಿದ್ದಾರೆ ಅಂದರೆ ಅನಾಥವಾಗಿ ನಿಂತಿದೆ ಒಂದೇ ಅನ್ನೋ ಥರ ತೋರಿಸ್ತಾ ಇದ್ದಾರೆ ಅಷ್ಟೇನೆ. ಓಕೆನಾ. ಓಕೆ. ಸೊ ಇನ್ನೊಂದು ಕಾರ್ಡ್ ತೆಗೆದ್ಬಿಡೋಣ. ಎಸ್ ಬಾಬಾ. ಫ್ಯಾಮಿಲಿ. ಓಕೆ. ರೂಟ್ಸ್, ಬ್ಲಡ್ ಲೈನ್, ಟುಗೆದರ್ನೆಸ್ ಅಂತಿದ್ದಾರೆ. ಸೊ ಎಷ್ಟು ಮಿಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಈ ಟ್ರೀಟ್ಮೆಂಟ್ ಅಂತ ಬಂತು, ಈ ಥರ ಕಾರ್ಡ್ ಬಂತು. ಸೊ ಇದು ಒಂದು ಸೈನ್ ಆಯಿತಾ. ಸೈನ್ ಇದು ಬೈಕ್ ಇತ್ತಿರ್ಬೋದು ಆಯಿತಾ, ಯಾವುದಾದ್ರೂ ಇರ್ಬೋದು, ಸ್ಕೂಟರ್, ಬೈಕ್ ಯಾವುದಾದ್ರೂ ಇರ್ಬೋದು, ಒಂದೇ ಒಂದು ಅಂತ ಗಾಡಿ ತೋರಿಸ್ತಾ ಇದ್ದಾರೆ ಅವ್ರು ನೋಡಿ ಆಯಿತಾ. ಸೊ ಇಷ್ಟು ಶಫಲ್ ಮಾಡಿರ್ತೀನಿ ಯಾವ ಥರ ಕಾರ್ಡ್ಸ್ ಬರುತ್ತೆ ಏನಕ್ಕೆ. ಆ್ಯಂಡ್ ಅವ್ರಿಗೆ ಮ್ಯೂಸಿಕ್ ಕೂಡ ಇಷ್ಟ ಇದ್ದಿರ್ಬೋದು ಅಂತಲೂ ಹೇಳ್ತಾ ಇದ್ದಾರೆ. ಓಕೆನಾ. ಮ್ಯೂಸಿಕ್ಕು, ಆರ್ಟ್ ಬಗ್ಗೆನೂ ಸ್ವಲ್ಪ ಇಂಟ್ರೆಸ್ಟ್ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಡಿಟಾಕ್ಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹೆಲ್ಪ್ ಇದೆ ಇವಾಗ. ಸೊ ಆ ಥರ ಅಂತ ತೋರಿಸ್ತಾ ಇದೆ. ಓಕೆನಾ. ಸೊ ಬಟ್ ಇಲ್ಲಿ ಫ್ಯಾಮಿಲಿ ಕಾರ್ಡ್ ಬಂದಿದೆ ನೋಡಿ ಮತ್ತೆ. ಟುಗೆದರ್ನೆಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರಿಗೋಸ್ಕರ ಆಯಿತಾ, ಫ್ಯಾಮಿಲಿ ಟುಗೆದರ್ ಆಗ್ತಾ ಇದ್ದಾರೆ, ಹೆಲ್ಪ್ ಮಾಡ್ತಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ವಾವ್, ದಿಸ್ ಈಸ್ ಆಸಮ್. ಬಟ್ ಆ್ಯಕ್ಚುಲಿ ಇದು ಕಾರ್ಡ್ಸ್ ಬಂದಿರೋದು ಮಾತ್ರ ಭಾಳ ಕಷ್ಟ ಆಗ್ತಾ ಇದೆ ನನಗೆ ಮಾತಾಡೋದಕ್ಕೆ. ಯಾಕೆಂದರೆ ಅವ್ರ ಎನರ್ಜಿ ಯಾವ ಥರ ಪಿಕ್ ಆಗ್ತಾ ಇದೆ ಅಂತಂದರೆ ಯಾವ ಥರ ಕಷ್ಟಪಟ್ಟಿದ್ದಾರೆ, ನೊಂದಿದ್ದಾರೆ ಅನ್ನೋದು ತೋರಿಸ್ತಾ ಇದ್ದಾರೆ. ಸೊ ಓಕೆ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಓಕೆನಾ. ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಲೈಕ್, ಶೇರ್, ಕಮೆಂಟ್ಸ್, ಬ್ಯೂಟಿಫುಲ್ ಕಮೆಂಟ್ಸ್. ಮತ್ತು ಹೈಪ್ ಅಂತ ಇರುತ್ತಲ್ಲ, ಅದನ್ನು ಯಾರೆಲ್ಲ ಕ್ಲಿಕ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಜಾಸ್ತಿ ಜನಕ್ಕೆ ಸಿಗ್ತಾ ಇದೆ. ನಿಮ್ಮ ಸಮಯ ಆಯಿತಾ ಎಷ್ಟು ಇಂಪಾರ್ಟೆಂಟ್. ಒಂದು ಟೈಮ್ ಅನ್ನೋದು, ಆ ಸಮಯನ ಮ್ಯಾಜಿಕಲ್ ಮೀಡಿಯಾ 279ನ ಪ್ರೋತ್ಸಾಹಿಸೋಕ್ಕೋಸ್ಕರ ಸಮಯ ತೆಗೆದಿಟ್ಟು ನೋಡಿ ಏನೆಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ವಿತ್ ಯೋರ್ ಬ್ಯೂಟಿಫುಲ್ ಕಮೆಂಟ್ಸ್ ಇರ್ಬೋದು, ಅಥವಾ ಸೂಪರ್ ಥ್ಯಾಂಕ್ಸ್ ಇರ್ಬೋದು. ಥ್ಯಾಂಕ್ಸ್ ಅಂತ ಒಂದಿರುತ್ತಲ್ಲ, ಅದನ್ನು ಕ್ಲಿಕ್ ಮಾಡಿ ನೀವು ಏನೆಲ್ಲ ಅಡಿಷ್ನಲ್ ಪೇಮೆಂಟ್ ಅಂತ ಏನು ಮಾಡ್ತಾ ಇದ್ದೀರಾ, ಅಥವಾ ಡೈರೆಕ್ಟ್ ಏನು ಪೇ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸೀರಿಯಸ್ಲಿ ಥ್ಯಾಂಕ್ ಯು. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೆಂಬರ್ಶಿಪ್ ಯಾರು ತೊಗೊಳ್ತಾ ಇದ್ದೀರಾ, ಈಗ ಮತ್ತೆ ತೊಗೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ರಿನ್ಯೂ ಮಾಡ್ತಾ ಇರಿ. ಓಕೆನಾ. ಆಮೇಲೆ ಓಕೆ. ಸೊ ಯಾರೆಲ್ಲ ಹೀಲಿಂಗ್ ತೊಗೋತಾ ಇದ್ದೀರಾ, ಪರ್ಸನಲ್ ರೀಡಿಂಗ್ ತೊಗೋತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸೊ ಸ್ಟೇ ಟ್ಯೂನ್ಡ್. ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಆದಷ್ಟು ನೋಡೋಣ ನೆಕ್ಸ್ಟು ಏನು ಎನರ್ಜಿ ಬರುತ್ತೆ ಏನು ಅಂತ. ಓಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಯ್.